ನನ್ನ ಹಸ್ಬೆಂಡ್ ಹೇಳಿದ್ದು ಕೇಳಿ ನನ್ನ ರಿಯಾಕ್ಷನ್ನು. ಈ ವೀಕೆಂಡ್ ಬರೋದು ಗೊತ್ತಾಗಲ್ಲ, ಹೋಗೋದು ಗೊತ್ತಾಗಲ್ಲ. ಈ ಭಾನುವಾರ ಸ್ವಲ್ಪ ಬಿಸಿಲು ಕಾಯಿಸ್ಕೊಂಡು ಬ್ರೇಕ್ಫಾಸ್ಟ್ಗೆ ನಮ್ಮ ಮತ್ತೆ ಇವತ್ತು ಪುಳಿಯೋಗರೆ ಮಾಡಿದ್ರು. ಸೊ ಪಾಪುಗೂ ತಿನ್ನಿಸಿ ನಾನು ತಿಂದು ದಾವಣಗೆರೆಗೆ ಹೋಗೋಕೆ ರೆಡಿ ಆದೆ. ಏನಕ್ಕಂದ್ರೆ 3 ರೀಸನ್ಸ್ ಇದೆ. ಫಸ್ಟ್ನೇ ರೀಸನ್ ಮೂವಿ ಸೂ ಫ್ರಮ್ ಝೋ ಮೂವಿ ನೋಡಕ್ಕಂತ ದಾವಣಗೆರೆಗೆ ಬುಕ್ ಮಾಡ್ಕೊಂಡು ಬಂದ್ವಿ. ತುಂಬಾ ಜನ ಇದ್ರು. ಫಸ್ಟ್ ಟೈಮ್ ಅಂದ್ರೆ ಆಫ್ಟರ್ ಕಾಂತಾರ ಫಸ್ಟ್ ಟೈಮ್ ಇಷ್ಟು ಜನ ನಾ ಥಿಯೇಟರ್ ಅಲ್ಲಿ ನೋಡ್ತಾ ಇದ್ದಿದ್ದು. ಮೂವಿ ಕೂಡ ತುಂಬಾ ಚೆನ್ನಾಗಿದೆ. ನಾವು ಕೊಟ್ಟಿದ್ದಕ್ಕೆ ಮೋಸ ಆಗಲ್ಲ, 100% ಪೈಸಾ ವಸೂಲ್. ಮೂವಿ ನೋಡ್ಮೇಲೆ ಹೊಟ್ಟೆ ಹಶ್ವಾಗ್ತಿತ್ತು. ಸೊ ಅದೇ ರೋಡಲ್ಲಿ ಸಾಗರ್ ಹೋಟೆಲಲ್ಲಿ ಬೆಣ್ಣೆ ದೋಸೆ ತಿಂದ್ವಿ. ಟೇಸ್ಟ್ ಚೆನ್ನಾಗಿತ್ತು. ತಿಂತಾ ಬೆಣ್ಣೆ ಜಾಸ್ತಿ ಹಾಕಿದ್ದಕ್ಕೆ ಸ್ವಲ್ಪ ಹೆವಿ ಅನಿಸ್ಬಿಡ್ತು. ಬಟ್ ಟೇಸ್ಟ್ ವೈಸ್ ಇಟ್ ಇಸ್ ಆಲ್ ಗುಡ್. ಅಲ್ಲಿಂದ ನಾವು ಹೋಗಿದ್ದು ಕಲ್ಯಾಣ್ ಜ್ಯುವೆಲರ್ಸ್ಗೆ. ಲಾಸ್ಟ್ ಟೈಮ್ ಈ ಬ್ರಾಸ್ಲೆಟ್ನ ನಾನು ಸ್ಕೀಮಲ್ಲಿ ತಗೊಂಡಿದ್ದೆ. ಲೈಕ್ ಮಂತ್ಲಿ ಪೇ ಮಾಡಿ ತಗೊಳೋದು. ಬ್ರಾಸ್ಲೆಟ್ ಕಟ್ ಆಗಿಬಿಟ್ಟಿತ್ತು. ಸೊ ಎಕ್ಸ್ಚೇಂಜ್ ಅಲ್ಲಿ ಏನಾದ್ರು ತಗೋಣ ಅಂತ ಹೋಗಿದ್ದು. ನನ್ನ ಹಸ್ಬೆಂಡ್ಗೆ ನನಗೆ ಬೇಡ, ನೀನೇ ತಗೋ, ಇದು ಆನಿವರ್ಸರಿ ಅಡ್ವಾನ್ಸ್ ಗಿಫ್ಟ್ ಅಂತ ಹೇಳ್ದೆ. ಅಣ್ಣ ಫುಲ್ ಖುಷು. ನನ್ನ ಹಸ್ಬೆಂಡ್ಗೆ ಗಿಫ್ಟ್ ಕೊಡೋದು ಅಂದರೆ ನಂಗೆ ಸಖತ್ ಇಷ್ಟ. ಅದು ತೊಗೊಂಡು ಶಾಪಿಂಗ್ ಹೋಗಬೇಕಿತ್ತು. ಬಟ್ ಲೇಟ್ ಆಗಿದ್ದ ಪ್ಲ್ಯಾನ್ ಕ್ಯಾನ್ಸಲ್ ಆಗಿ ದುರ್ಗಕ್ಕೆ ವಾಪಸ್ ಬಂದ್ವಿ.